ತುಂಬ ಗಂಭೀರವಾದಂಥ ಸುದ್ದಿ ಏನಂತಂದರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸುದ್ದಿ. ಯಾವಾಗ ಗ್ಯಾರಂಟಿ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೋ ದಿನೇಶ್ ಗುಂಡೂರಾವ್ ಅವರು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ರಿಪೋರ್ಟನ್ನು ಕೊಡ್ತಾರೆ. ಗೋಬಿ ಆಗಿರಬಹುದು, ಕೆಲವೊಂದಿಷ್ಟು ಹಾನಿಕಾರಕ ಉತ್ಪನ್ನಗಳ ಮೇಲೆ ನಿರ್ಬಂಧವನ್ನು ಹೇರಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಸೊ ಇದರ ಮುಂದಿನ ಭಾಗವಾಗಿ ಈಗ ನೀವೇನು ಕುಡಿತಾ ಇದ್ದೀರಲ್ಲ ನೀರು ವಾಟರ್ ಬಾಟಲ್ಗಳಲ್ಲಿ, ಅದು ಕೂಡ ಹಾನಿಕಾರಕ ಅನ್ನುವಂತಹ ರಿಪೋರ್ಟನ್ನು ದಿನೇಶ್ ಗುಂಡೂರಾವ್ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ಹೇಳಿದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ 255 ನೀರಿನ ಮಾದರಿಯಲ್ಲಿ 95 ಅಸುರಕ್ಷಿತ, 88 ಮಾದರಿ ಕಳಪೆಯಾಗಿದೆ, ಸರ್ಕಾರದ ತಪಾಸಣೆಯಲ್ಲಿ ಪತ್ತೆಯಾಗಿದೆ ಅಂತ ಒಂದು ರಿಪೋರ್ಟನ್ನು ಹೇಳಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಔಷಧ ಮಂಡಳಿ ಇಲಾಖೆ ರಾಜ್ಯದ ವಿವಿಧೆಡೆ ಬಾಟಲಿ ಕುಡಿಯುವ ನೀರಿನ 255 ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಯನ್ನು ನಡೆಸಿದ್ದು, ಇದರಲ್ಲಿ 95 ಮಾದರಿಗಳು ಅಸುರಕ್ಷಿತ ಮತ್ತು 88 ಮಾದರಿಗಳು ಕಳಪೆಯಂತ ಪತ್ತೆಯಾಗಿದೆ ಅಂತ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ನಿನ್ನೆ ಮಾತನಾಡಿದಂತಹ ಸಂದರ್ಭದಲ್ಲಿ ಆರೋಗ್ಯ ಸುರಕ್ಷತೆ ಮತ್ತು ಔಷಧ ಮಂಡಳಿ ಔಷಧ ಆಡಳಿತ ಇಲಾಖೆಯು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವಿಶೇಷ ತಪಾಸಣಾ ಅಭಿಯಾನವನ್ನು ಮಾಡಿತ್ತು. ಅದರಲ್ಲಿ ಬಾಟಲಿ ನೀರಿನ 255 ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿತ್ತು. ಆ ಸ್ಯಾಂಪಲ್ಗಳಲ್ಲಿ ಏನಾಗಿದೆ ಅಂತಂದರೆ 95 ಸ್ಯಾಂಪಲ್ಗಳು ಅಸುರಕ್ಷಿತ, ಅಂದರೆ ಕುಡಿಯೋಕೆ ಯೋಗ್ಯವಲ್ಲ. ಆ ನೀರು ಅಂದರೆ ಬಾಟಲ್ಗಳಲ್ಲಿ ನಾವೇನು ಕುಡಿತೀವಲ್ಲ ಆ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ ಅಂತ ಹೇಳಿದೆ. ಇನ್ನು 72 ಸ್ಯಾಂಪಲ್ಗಳು, 72 ಸ್ಪೆಸಿಮನ್ಗಳು ಅಂದರೆ 72 ಸ್ಯಾಂಪಲ್ಗಳು ಅದೇನಾಗಿದೆ ಅಂತಂದರೆ ಕಳಪೆ, ತೀರಾ ಕಳಪೆ ಮಟ್ಟದ್ದು. ಅದನ್ನು ಏನಾದರೂ ಕುಡಿದ್ರೆ ಪಕ್ಕ ಏನಂತಂದರೆ ಆರೋಗ್ಯದ ಸಮಸ್ಯೆ ಕಾಡೋದು ಫಿಕ್ಸು ಅಂತ ರಿಪೋರ್ಟನ್ನು ಹೇಳಿದೆ. ಇದರಲ್ಲಿ 72 ಮಾದರಿಗಳಷ್ಟೇ ಸುರಕ್ಷಿತ ಅಂತ ಕಂಡು ಬಂದಿದ್ದು, ಉಳಿದಂತೆ 95 ಮಾದರಿಗಳು ಅಸುರಕ್ಷಿತ, 88 ಮಾದರಿಗಳು ಕಳಪೆ ಅಂತ ಹೇಳಿದೆ. ವಿವಿಧ ಬ್ರ್ಯಾಂಡ್ ಬಾಟಲಿ ಕುಡಿಯುವ ನೀರಿನ ಪರೀಕ್ಷೆ ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ಬಾಟಲಿ ಕುಡಿಯುವ ನೀರು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲೂ ಕಳಪೆ ಕಂಡು ಬಂದರೆ ಸಂಸ್ಥೆಯ ವಿರುದ್ಧ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೇವೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. 88 ನೀರಿನ ಬಾಟಲ್ಗಳಲ್ಲಿ ರಾಸಾಯನಿಕ ಮತ್ತು ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆಯಂತೆ. ಬಾಟಲಲ್ಲಿ ನಾವೇನು ನೀರು ಕುಡಿತೀವಲ್ಲ ಆ ನೀರಲ್ಲೂ ಕೂಡ ನಾವೇನು ಬಿಸಿಲರಿ ದೊಡ್ಡ ಅಂದರೆ ಪ್ಯೂರ್ ವಾಟರ್ ಅಂತ ನಾವು ಹೊರಗಡೆ ಹೋದಾಗ ನೀರು ಕುಡಿತೀವಲ್ಲ ಆ ನೀರಲ್ಲಿ ಕೆಲವೊಂದಿಷ್ಟು ಕಂಪನಿಗಳ ನೀರಲ್ಲಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದ್ದಾವಂತೆ. ಅದರಲ್ಲೂ ರಾಸಾಯನಿಕ ಕೆಲವೊಂದಿಷ್ಟು ಕೆಮಿಕಲ್ಗಳನ್ನು ಹಾಕಿ ಅವುಗಳನ್ನು ಶುದ್ಧೀಕರಣ ಮಾಡ್ತಾರೆ. ಅಂದರೆ ವೈಟ್ ಕಾಣಿಸ್ಲಿ, ಚೆನ್ನಾಗಿ ಕಾಣಿಸ್ಲಿ ಅಂತ ಕೆಲವೊಂದಿಷ್ಟು ರಾಸಾಯನಿಕಗಳನ್ನು ಹಾಕಿ ಮಾರಾಟ ಮಾಡ್ತಾ ಇದ್ದಾರೆ. ಅಂತಹ ಕಂಪನಿಗಳ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಕೈಗೊಳ್ತೀವಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಇನ್ನು ಆರೋಗ್ಯ ಇಲಾಖೆ ಅಂದರೆ ಔಷಧ ವಿಭಾಗವೂ ಕೂಡ ಮಾರ್ಚ್ ತಿಂಗಳಲ್ಲಿ 1891 ಔಷಧ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿದೆ. ಜೊತೆಗೆ ಕೆಲವೊಂದಿಷ್ಟು ಏನಂತಂದರೆ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಮಾರ್ಚ್ ತಿಂಗಳಲ್ಲಿ ಆಹಾರ ಪರೀಕ್ಷೆ ವರದಿ ಹೀಗಿದೆ. ತುಪ್ಪ 49 ಸ್ಯಾಂಪಲ್ಗಳನ್ನು ಏನಂತಂದರೆ ಸಂಗ್ರಹ ಮಾಡಿತ್ತು. ಅದರಲ್ಲಿ 6 ವಿಶ್ಲೇಷಣೆ ಮಾಡಲಾಗಿದೆ, 6 ಸುರಕ್ಷಿತವಾಗಿದೆ. ಜೊತೆಗೆ ಖೋವಾ 43 ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿತ್ತು. ಅದರಲ್ಲಿ ಕಳಪೆ 3 ಸ್ಯಾಂಪಲ್ಗಳು ಕಳಪೆ ಅಂತ ಬಂದಿದೆ. ಇನ್ನು ಪನ್ನೀರ್ ಆಗಿರಬಹುದು, ಪನ್ನೀರ್ ಮೊನ್ನೆ ಅಷ್ಟು ನಾವು ನೋಡಿದ್ವಿ. ಪನ್ನೀರ್ ಯಾರ್ಯಾರು ತಿಂತಿರಲ್ಲ ಅವರಿಗೆಲ್ಲ ಶಾಕು. ಯಾಕಂತಂದರೆ 231 ಸ್ಯಾಂಪಲ್ಗಳನ್ನು, ಅಂದರೆ 231 ಅಂತಂದರೆ ಕಂಪನಿಗಳ ಸ್ಯಾಂಪಲ್ಗಳನ್ನು ತಗೊಳ್ತಾರೆ. ಸೊ ಆ ಸ್ಯಾಂಪಲ್ಗಳಲ್ಲಿ 2 ಕಂಪನಿಯ ಪನ್ನೀರ್ಗಳು ಏನಂತಂದರೆ ಕಳಪೆ ಅಂತ ರಿಪೋರ್ಟ್ ಬಂದಿದೆ. ಇನ್ನು ಸಿಹಿ ತಿಂಡಿ 198 ಕಂಪನಿಗಳಿಂದ ಸಿಹಿ ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿತ್ತು. ಆ ಸ್ಯಾಂಪಲ್ಗಳಲ್ಲಿ 2 ಕಳಪೆಯಾಗಿದೆ, ಸುರಕ್ಷಿತ 81 ಆಗಿದೆ, ವಿಶ್ಲೇಷಣೆ ಅಂತಂದರೆ 83 ಆಗಿದೆ. ಇನ್ನು ಖಾರ ಮಿಕ್ಸರ್ ಅವೆಲ್ಲ ತೊಗೊಳ್ತೀವಲ್ಲ ನಾವು ಈ ಬೇಕರಿಗಳಲ್ಲೆಲ್ಲ ಖಾರ ಮಿಕ್ಸರ್ ಎಲ್ಲ ತೊಗೊಳ್ತೀವಲ್ಲ, ಅದರಲ್ಲಿ ಕೆಲವೊಂದಿಷ್ಟು ಬೇಕರಿಗಳು ಅಂದರೆ 119 ಬೇಕರಿಗಳ ಏನಂತಂದರೆ ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿತ್ತು. ಅದರಲ್ಲಿ 4 ಬೇಕರಿಗಳ ಸ್ಯಾಂಪಲ್ ಏನಂತಂದರೆ ಕೆಟ್ಟದಾಗಿದೆ, ಅಂದರೆ ಕಳಪೆಯಾಗಿದೆ. 23 ಮಾತ್ರ ಸುರಕ್ಷಿತವಾಗಿದೆ, ಉಳಿದೆಲ್ಲವೂ ಕೂಡ ಏನಂತಂದರೆ ಅಸುರಕ್ಷಿತವಾಗಿದೆ ಅಂತ ರಿಪೋರ್ಟ್ ಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಹೇಗೆಲ್ಲ ಆಗತ್ತೆ ಅಂತ ಕಾದು ನೋಡಬೇಕಾಗಿದೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವಿಶೇಷ ತಪಾಸಣೆ ಅಭಿಯಾನವನ್ನು ಮಾಡಿತ್ತು. ಜೊತೆಗೆ 255 ಮಾದರಿಗಳ ಸ್ಯಾಂಪಲ್ಗೆ ಈಗಾಗಂದರೆ ಕುಡಿಯುವ ನಾವು ಹೊರಗಡೆ ಹೋಗಿರ್ತೀವಲ್ಲ, ಬಿಸಿಲಿದೆ, ಜನ ಏನು ಮಾಡ್ತಿದ್ದಾರೆ ಅಂತಂದರೆ ಬಿಸಿಲಲ್ಲಿದ್ದಾಗ ಬಾಯಾರಿಕೆ ಆಗೋದು ಸಹಜ. ನಾವೇನು ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಕಂಪನಿದ್ದು ವಾಟರ್ ಬಾಟಲ್ನ ಎತ್ಕೊಂಡು ನೀರು ಕುಡಿತೀವಿ. ಆ ನೀರು ಕೂಡ ಈಗ ಅಸುರಕ್ಷಿತವಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ತೆರನಾಗಿ ಈ ಒಂದು ಈಗೇನು ಕಳಪೆ ನೀರಿನ ಏನು ಸರಬರಾಜು ಮಾಡ್ತಾ ಇದೆಯಲ್ಲ ಕಂಪನಿ, ಆ ಕಳಪೆ ನೀರಿನ ಸರಬರಾಜು ಮಾಡ್ತಾ ಇರುವಂತಹ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಮನೆಯಿಂದನೇ ಹೊರಗಡೆ ಹೋಗಬೇಕಾದ್ರೆ ಮನೆಯಿಂದನೇ ನೀರು ತೊಗೊಂಡು ಹೋಗಿ, ಏನು ಪೋಸ್ ಕೊಡೋದಕ್ಕೆ
ಸೊ ಏನು ಏನಾಗಲ್ಲ. ಸೊ ಅದಕ್ಕೋಸ್ಕರ ಮನೆಯಿಂದ ನೀರು ತೊಗೊಂಡೋಗಿ ಮಟ್ಟಿಗೆಯಿಂದ ನೀರು ಕುಡೀರಿ ಅಂತ ಹೇಳ್ತಾ